Hi dear students, once again welcome back to my video class. Myself is Santosh B. Haldi, teacher of English from Challenge Coaching Classes, Sinnur and Dharwad. ಆತ್ಮೀಯ ವಿದ್ಯಾರ್ಥಿಗಳೇ, before start my class, I am going to tell you one proverb of Swami Vivekananda. ಸ್ವಾಮಿ ವಿವೇಕಾನಂದ ಒಂದೊಂದು proverb ಅನ್ನು ಹೇಳ್ತಾರೆ, when you are busy, everything easy. Nothing is easy when you are lazy. ಸೊ ಇವತ್ತು ಸ್ವಾಮಿ ವಿವೇಕಾನಂದ ಒಂದು ಹುಟ್ಟಿದ ದಿನ, ಅದಕ್ಕೆ ಆ ಒಂದು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ಯಾರ್ಯಾರು ಇವತ್ತು ಕಷ್ಟಪಟ್ಟು ಓದ್ತಾ ಇದಾರೋ ಆ ಮಕ್ಕಳಿಗೋಸ್ಕರವಾಗಿ ನಾವು ಈ ವಿಕ್ಟರಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಧಾರವಾಡ, ಈ ಒಂದು ಸೈನಿಕ್ ನವೋದಯ ಕಿತ್ತೂರ್ RMS ಮುರಾರ್ಜಿ ಅಳಿಕೆ ವಸತಿ ಶಾಲೆಗಳ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರವನ್ನ ನಾವು ಈಗ ಆಲ್ರೆಡಿ ಧಾರವಾಡದಲ್ಲಿ ಪ್ರಾರಂಭ ಮಾಡಲಾಗಿದ್ದು. ಸೊ ಅದು 4 ಮತ್ತು 5ನೇ ತರಗತಿ, ಅದು CBSE ಇರ್ಬೋದು, ICSE, ಸ್ಟೇಟ್, ಈ ಒಂದು ಮಕ್ಕಳಿಗೋಸ್ಕರವಾಗಿ ನಾವು ಅದು ಬೋಧನಾ ಮಾಧ್ಯಮ ಕನ್ನಡ ಇರ್ಬೋದು ಅಥವಾ ಆಂಗ್ಲ ಮಾಧ್ಯಮದಲ್ಲಿ ರೆಸಿಡೆನ್ಸಿಯಲ್, ನಾನ್ ರೆಸಿಡೆನ್ಸಿಯಲ್ ವಿದ್ಯಾರ್ಥಿಗಳಿಗೋಸ್ಕರವಾಗಿ ಈ ವಿಕ್ಟರಿ ಚಾಲೆಂಜ್ ಎಂಬ ಕೋಚಿಂಗ್ ಕ್ಲಾಸ್ ಅನ್ನ ನಾವು ಧಾರವಾಡದಲ್ಲಿ ಈಗ ಆಲ್ರೆಡಿ ನಾವು ಪ್ರವೇಶಗಳನ್ನ ಪ್ರಾರಂಭ ಮಾಡಿದ್ದು. ಸೊ ಅದರ ಸದುಪಯೋಗವನ್ನ ನೀವು ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನ್ನ ಈ ನಂಬರ್ಗೆ 9743025830 ಈ ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ. ಅಥವಾ ನಮ್ಮ ಸಂಸ್ಥೆಯ ಒಂದು ಅಧ್ಯಕ್ಷರಾದ ಬಸವರಾಜ್ ಸರ್ ಅವರಿಗೆ ಆ ನಂಬರ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ 9449771212 ಅಥವಾ ಮತ್ತೊಂದು ನಂಬರ್ಗೆ 9900206243 ಈ ನಂಬರ್ಗೆ ಕರೆ ಮಾಡುವುದರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನಾನು ಈ ಕ್ಲಾಸ್ ಅನ್ನ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಅಪ್ಕಮಿಂಗ್ ಸಂಡೇ ನಮ್ಗೆ ಮಕ್ಕಳಿಗೆ 18ನೇ ತಾರೀಕಿಗೆ ಈ ನವೋದಯ ಪರೀಕ್ಷೆ ಇರೋದ್ರಿಂದ ಸೊ ನಾನು ಇಲ್ಲಿ ಕಾಂಪ್ರಹೆನ್ಷನ್ ಪ್ಯಾಸೇಜ್ ಅನ್ನ ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತೊಂದು ನೂತನವಾಗಿ ಒಂದು ಪ್ಯಾಸೇಜ್ ಅನ್ನ ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಓಕೆ, ಹಾಗಾದ್ರೆ ಇಲ್ಲಿ ನಿನ್ನೆ ಇನ್ ಪ್ರೀವಿಯಸ್ ವಿಡಿಯೋ ಕ್ಲಾಸ್ ಆಲ್ರೆಡಿ ಐ ಟಾಟ್ ಯು. ಸೊ ನಿಮ್ಗೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನ. ಸೊ ಇಂಗ್ಲಿಷ್ ಸೆಕ್ಷನ್ ಅಲ್ಲಿ 4 ಪ್ಯಾಸೇಜ್ ಗಳಿರುತ್ತೆ. ಸೊ ಒಂದು ಪ್ಯಾಸೇಜ್ ನಿಂದ 5 ಕ್ವಶನ್ಸ್ ಗಳಿರುತ್ತೆ. ಈಚ್ ಕ್ವಶನ್ ಕ್ಯಾರೀಸ್ 1.25 ಅಂತ ಹೇಳಿದ್ದೀನಿ. ಸೊ ಹಾಗಾದ್ರೆ 5 into 4 20 ಕ್ವಶನ್ಸ್. ಸೊ 20 ಕ್ವಶನ್ಸ್, ಬಟ್ 20 into 1.25 ಅಂದ್ರೆ 25 ಮಾರ್ಕ್ಸ್ ಇರುತ್ತೆ. ಬಟ್ ನಂಬರ್ ಆಫ್ ಕ್ವಶನ್ಸ್ 20 ಇರುತ್ತೆ, ನಂಬರ್ ಆಫ್ ಮಾರ್ಕ್ಸ್ 25 ಇರುತ್ತೆ. ಸೊ ಹಾಗಾದ್ರೆ those who are preparing now, especially English medium students, ಸೊ ಇಂಗ್ಲಿಷ್ ಮಾಧ್ಯಮದ ಮಕ್ಕಳಿಗೋಸ್ಕರವಾಗಿ ಇವತ್ತು ನಾನು ಒಂದು ಪ್ಯಾಸೇಜ್ ಅನ್ನ ನಿಮ್ ಮುಂದೆ ಡಿಸ್ಕಸ್ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗಾದ್ರೆ ಪ್ಯಾಸೇಜ್ ಗಳನ್ನ ಮಾಡ್ಬೇಕಾದ್ರೆ ಸೊ ಈಚ್ ಪ್ಯಾಸೇಜ್, ಪ್ರತಿಯೊಂದು ಪ್ಯಾಸೇಜ್ಗೆ 10 ನಿಮಿಷದ ಸಮಯವನ್ನ ಮೀಸಲಿಡಿ. ಯಾಕಂತಂದ್ರೆ 4 ಪ್ಯಾಸೇಜ್ ಇರುತ್ತೆ. ಪ್ರತಿ ಪ್ಯಾಸೇಜ್ಗೆ ನೀವು 10 ನಿಮಿಷ ಮೀಸಲಿಟ್ರೆ ಅದು 40 ನಿಮಿಷ ಆಗತ್ತೆ. 40 ನಿಮಿಷ ನೀವು ಮ್ಯಾಥಮೆಟಿಕ್ಸ್ ಗೆ ಕೊಟ್ರೆ, ಇನ್ನು 40 ನಿಮಿಷ ನೀವು IQ ಮೆಂಟಲ್ ಎಬಿಲಿಟಿಗೆ ಕೊಟ್ರೆ 2 ಗಂಟೆ ಆಗುತ್ತೆ. ಸೊ ಈ ರೀತಿ ಈ ಒಂದು ಟೈಮ್ ಸೆನ್ಸ್ ನಮ್ಗಿದ್ರೆ ಖಂಡಿತವಾಗಿ ನಾವೇನ್ ಮಾಡ್ಬೋದು, ಈಸಿಯಾಗಿ ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ಮಾಡ್ಬೋದು ಅಂತ ಹೇಳ್ತಾ ನಾನು ಈ ಒಂದು ಪ್ಯಾಸೇಜ್ ಅನ್ನ ಮುಂದುವರಿಸ್ತಾ ಇದ್ದೀನಿ. ಸೊ ನೋಡಿ ಇಲ್ಲಿ, ಸೊ ಮೊದಲು ನೀವೇನ್ ಮಾಡ್ಬೇಕಾಗತ್ತೆ, ಪ್ಯಾಸೇಜ್ ಅನ್ನ ಸರಿಯಾಗಿ ರೀಡ್ ಮಾಡ್ಕೋಬೇಕಾಗತ್ತೆ. ಹಾಗಾದ್ರೆ ಡ್ಯೂರಿಂಗ್ ಆಕ್ಸಿಡೆಂಟ್ಸ್ ವೋಂಡ್ಸ್ ಅಕ್ಯೂರ್. ಸೊ ನೋಡಿ ಏನ್ ಹೇಳ್ತಾ ಇದ್ದಾರೆ, ಹಾಗಾದ್ರೆ ಈ ಡ್ಯೂರಿಂಗ್ ಆಕ್ಸಿಡೆಂಟ್ ಅಂತ ಹೇಳ್ತಾನೆ.
During it means what? In the time of. In the time of. In the time of. So in the time of ಆಕ್ಸಿಡೆಂಟ್ಸ್, ಯಾವಾಗ ಈ ಒಂದು ಆಕ್ಸಿಡೆಂಟ್ ಸಂಭವಿಸ್ತವೋ ಆ ಸಂದರ್ಭದಲ್ಲಿ ಏನಾಗುತ್ತೆ? wounds occur ಅಂತ ಹೇಳ್ತೇನೆ. occur it means what? occur it means happen. wounds it means injury. ಸೊ ಹಾಗಾದ್ರೆ ಈ ಇಂಜುರಿ ಆದಾಗ ಏನಾಗುತ್ತೆ? ಈ ಘಟನೆ ಸಂಭವಿಸಿದಾಗೆ the germs present in soil enter the body through wounds. So enter the body through wounds ಅಂತ ಹೇಳ್ತಾ ಇದ್ದೇನೆ. ಅಂದ್ರೆ ಇಲ್ಲಿ germs it means the meaning of germs ಅಂದ್ರೆ ಬ್ಯಾಕ್ಟೀರಿಯಾ ಅಥವಾ ವೈರಸ್. ಈ ಬ್ಯಾಕ್ಟೀರಿಯಾ ಅಥವಾ ವೈರಸ್ಗಳು ಎಲ್ಲಿರ್ತವೆ? ಇನ್ ಸಾಯಿಲ್, ಆ ಮಣ್ಣಿನಲ್ಲಿರುತ್ತೆ. ಯಾವಾಗ ಈ ಒಂದು ಆಕ್ಸಿಡೆಂಟ್ ಈ ರೀತಿಯಾದಂತ ಘಟನೆಗಳು ಸಂಭವಿಸ್ತಾವೋ ನಾವೇನಾದ್ರೂ ಅಲ್ಲಿ ಈ ಜರ್ಮ್ಸ್ಗಳು ಗಾಯದ ಮೂಲಕ ಏನ್ ಮಾಡ್ತವೆ? ಈ ಜರ್ಮ್ಸ್ಗಳು ಬ್ಯಾಕ್ಟೀರಿಯಾಗಳು ಯಾವಾಗ ಇಂಜುರಿ ಆಗುತ್ತೋ ಆ ಗಾಯದ ಮೂಲಕ ಏನಾಗ್ತವೆ? ಆ ಜರ್ಮ್ಸ್ಗಳು ಎಂಟರ್ ದ ಬಾಡಿ ಥ್ರೂ wounds. ನೋಡಿ, ಥ್ರೂ ಇಟ್ ಈಸ್ ವಾಟ್? ಥ್ರೂ ಅನ್ನೋದು ಇದು ಪ್ರಪೋಸಿಷನ್. ವಾಟ್ ಟೈಪ್ ಆಫ್ ಪ್ರಪೋಸಿಷನ್ ಅಂದ್ರೆ ಪ್ರಪೋಸಿಷನ್ ಆಫ್ ಮೂವ್ಮೆಂಟ್ ಅಂತ ಹೇಳ್ಬಹುದು. ಸೊ ಪ್ರಪೋಸಿಷನ್ ಆಫ್ ಪ್ಲೇಸ್, ಪ್ರಪೋಸಿಷನ್ ಆಫ್ ಮೂವ್ಮೆಂಟ್. ಸೊ ಅದರಲ್ಲಿ ಥ್ರೂ ಅನ್ನೋದು ಮೂಲಕ, ಆ ಗಾಯದ ಮೂಲಕ ಏನ್ ಮಾಡ್ತವೆ? ಆ ಜರ್ಮ್ಸ್ಗಳು ನಮ್ ದೇಹವನ್ನ ಪ್ರವೇಶ ಮಾಡ್ತವೆ ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್, ಟೆಟಾನಸ್ ಈಸ್ ಒನ್ ಸಚ್ ಡಿಸೀಸ್. ಸೊ ಹಾಗಾದ್ರೆ ಇಲ್ಲಿ ಟೆಟಾನಸ್ ಅನ್ನೋದು ಒಂದು ಡಿಸೀಸ್ ಇದೆ. ಹಾಗಾದ್ರೆ ಟೆಟಾನಸ್ ಅಂದ್ರೆ ಏನು? ನಮ್ ಮದರ್ ಟಂಗ್ ನಲ್ಲಿ ಹೇಳ್ಬೇಕಾದ್ರೆ ಅದನ್ನ ನಾವು ಧನುರ್ವಾಯು ಅಂತ ಕರಿತೀವ. ಟೆಟಾನಸ್ ಇಟ್ ಮೀನ್ಸ್ ಧನುರ್ವಾಯು. ಸೊ ಹಾಗಾದ್ರೆ ಈ ಕಾಯಿಲೆ ಹೆಂಗ್ ಬರುತ್ತೆ ನೋಡೋದಾದ್ರೆ, ಈ ಟೆಟಾನಸ್ ಅನ್ನೋದು ಕಾಯಿಲೆ ಡಿಸೀಸ್ ವಿಚ್ ಸ್ಪ್ರೆಡ್ಸ್ ಫ್ರಮ್ ಬ್ಯಾಕ್ಟೀರಿಯಾ. ನಾನು ಇವಾಗ ಹೇಳಿದೆ ಬ್ಯಾಕ್ಟೀರಿಯಾ ಇಟ್ ಮೀನ್ಸ್ ಜರ್ಮ್ಸ್ ಅಂತ ಹೇಳಿದಿನಲ್ವಾ. ಸೊ ಬ್ಯಾಕ್ಟೀರಿಯಾ ಅಂದ್ರೆ ಜರ್ಮ್ಸ್ ಇಟ್ ಮೀನ್ಸ್ ಬ್ಯಾಕ್ಟೀರಿಯಾ ಅಥವಾ ವೈರಸ್. ಈ ವೈರಸ್ ಮೂಲಕ ಏನ್ ಮಾಡುತ್ತೆ? ಈ ಟೆಟಾನಸ್ ಅನ್ನೋದು ಒಂದು ಡಿಸೀಸ್ ನಮ್ ದೇಹವನ್ನ ಪ್ರವೇಶ ಮಾಡುತ್ತೆ. ಆ ಒಂದು ರೋಗ ನಮ್ಗೆ ಬರುತ್ತೆ, ಡಿಸೀಸು. ಹಾಗಾದ್ರೆ ಆ ಒಂದು ಟೆಟಾನಸ್ ಅನ್ನ ಡಿಸೀಸ್ ಅನ್ನ ಉಂಟು ಮಾಡ್ತಕ್ಕಂತ ಈ ಜರ್ಮ್ಸ್ ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ ಕ್ಲೋಸ್ಟ್ರೋಡಿಯಂ ಟೆಟಾನಿ. ಈ ಬ್ಯಾಕ್ಟೀರಿಯಾ ಯಾವುದು? ಕ್ಲೋಸ್ಟ್ರೋಡಿಯಂ ಟೆಟಾನಿ ಅನ್ನೋದು ಈ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ? ಯಾವಾಗ ನಮ್ಗೆ ಇಂಜುರಿ ಆಗುತ್ತೋ ನಮ್ ದೇಹದಲ್ಲಿ, ಆ ದೇಹಕ್ಕೆ ಇಂಜುರಿ ಆದಾಗೆ ಆ ಸಾಯಿಲ್ ಮೂಲಕ, ಮಣ್ಣಿನ ಮೂಲಕ ಏನ್ ಮಾಡುತ್ತೆ? ಬ್ಯಾಕ್ಟೀರಿಯಾ ನಮ್ ದೇಹವನ್ನ ಪ್ರವೇಶ ಮಾಡುತ್ತೆ. ಹಾಗಾದ್ರೆ ಅದೆಲ್ಲಿರುತ್ತೆ? ಪ್ರೆಸೆಂಟ್ ಇನ್ ಸಾಯಿಲ್. ಸೊ ಸಾಯಿಲ್ ನಲ್ಲಿ ಅಷ್ಟೇ ಇರುತ್ತಾ? ಮಣ್ಣಿನಲ್ಲಿ ಅಷ್ಟೇ ಇರುತ್ತೆ? ಸಾಯಿಲ್ ನಲ್ಲಿ ಮತ್ತೆ ಎಲ್ಲಿರುತ್ತೆ ನೋಡೋಣ. ದ ಜರ್ಮ್ಸ್ ಆರ್ ಪ್ರೆಸೆಂಟ್ ಇನ್ ದ ಫೇಸಸ್ ಆಫ್ ಹಾರ್ಸ್. ಸೊ ಕುದುರೆ ಒಂದು ಮುಖದಲ್ಲಿ ಕೂಡ ಒಂದು ಜರ್ಮ್ಸ್ ಗಳು ಇರುತ್ತಂತೆ. ದ ಜರ್ಮ್ಸ್ ಆರ್ ಪ್ರೆಸೆಂಟ್ ಇನ್ ದ ಫೇಸಸ್ ಆಫ್ ಹಾರ್ಸ್, ನಾಟ್ ಓನ್ಲಿ ಫೇಸಸ್ ಆಫ್ ಹಾರ್ಸ್, ಇವನ್ ಕೌಡಂಗ್ ನಲ್ಲಿ ಕೂಡ ಏನಿರುತ್ತಂತೆ? ಈ ಒಂದು ಕ್ಲೋಸ್ಟ್ರೋಡಿಯಂ ಟೆಟಾನಿ ಅನ್ನೋ ಬ್ಯಾಕ್ಟೀರಿಯಾ ಆ ಒಂದು ವಸ್ತುವಿನಲ್ಲಿರುತ್ತೆ. ಯಾವುದು? ಕೌಡಂಗ್ ನಲ್ಲಿ. ಮತ್ತೆ ರಸ್ಟೆಡ್ ಆಬ್ಜೆಕ್ಟ್ ಅಂದ್ರೆ ತುಕ್ಕು ಹಿಡಿದಂತ ಒಂದು ವಸ್ತುಗಳಲ್ಲಿ ಕೂಡ ಈ ಕ್ಲೋಸ್ಟ್ರೋಡಿಯಂ ಟೆಟಾನಿ ಅನ್ನೋ ಜರ್ಮ್ ಏನ್ ಮಾಡುತ್ತೆ? ಅದರಲ್ಲಿ ಇರುತ್ತೆ. ಯಾವಾಗ ನಾವು ಗಾಯಗೊಳ್ತು ಆ ಮಣ್ಣಿನ ಮೂಲಕ, ಅಥವಾ ಈ ರಸ್ಟೆಡ್ ಆಬ್ಜೆಕ್ಟ್ಸ್ ನಮ್ಗೆ ಏನಾದ್ರೂ ಚುಚ್ಕೊಳ್ಳುತ್ತೋ, ಅದು ನೇಲ್ ಇರ್ಬೋದು, ಮೊಳೆ ಇರ್ಬೋದು, ರೇಸರ್ ಇರ್ಬೋದು, ಅದ್ರ ಮೂಲಕ ಏನ್ ಮಾಡುತ್ತೆ? ನಮ್ ದೇಹವನ್ನ ಪ್ರವೇಶ ಮಾಡುತ್ತೆ. When the deep wounds occur,
ನೋಡಿ, ಯಾವಾಗ ನಮ್ಗೆ ಒಂದು ದೊಡ್ಡ ಗಾಯಗಳಾಗ್ತವೋ ಆ ಗಾಯದ ಮೂಲಕ ಏನಾಗತ್ತೆ, ಥ್ರೂ ರಸ್ಟೆಡ್ ಆಬ್ಜೆಕ್ಟ್ಸ್, ಆ ರಸ್ಟೆಡ್ ಆಬ್ಜೆಕ್ಟ್ಸ್ ಗಳು ನಮ್ಗೆ ಏನಾದ್ರು ಚುಚ್ಕೊಂಡ್ರೆ ಇದರಲ್ಲಿರ್ತಕ್ಕಂಥ ಜರ್ಮ್ಸ್ಗಳು, ದ ಜರ್ಮ್ಸ್ ಎಂಟರ್ ದ ಬಾಡಿ ಥ್ರೂ ದ ವೂಂಡ್. ನೋಡಿ, ರಸ್ಟೆಡ್ ಆಬ್ಜೆಕ್ಟ್ ಮೂಲಕ ಕೂಡ ಏನ ಮಾಡುತ್ತೆ, ಈ ಕ್ಲೋಸ್ಟ್ರೋಡಿಯಂ ಟಟಾನಿ ಅನ್ನೋ ಜರ್ಮ್ ಎಂಟ್ರಿ ಆಗುತ್ತೆ ನಮ್ಮ ದೇಹದಲ್ಲಿ. ಸೊ ಹಾಗಾದ್ರೆ ಇದರಿಂದ ಏನಾಗುತ್ತೆ, ಟಟಾನಸ್ ಅನ್ನೋ ಡಿಸೀಸ್ ನಮ್ಗೆ ಬರುತ್ತೆ. ಟಟಾನಸ್ ಇನ್ ಇನಿಷಿಯಲ್ ಸ್ಟೇಜಸ್, ಸೊ ಪ್ರಾಥಮಿಕ ಹಂತದಲ್ಲಿ, ಪ್ರೈಮರಿ ಸ್ಟೇಜ್. ಸೊ ಯಾವ ರೀತಿ ಏನು ಸಿಂಪ್ಟಮ್ಸ್ ಕಾಣುತ್ತೆ ಅಲ್ಲಿ, ಹೆಡ್ಏಕ್, ನಮ್ಗೆ ತೆಲ್ಯು, ಓಕೆ, ಹೆಡ್ಏಕ್ ಬರುತ್ತೆ. ಫೀವರ್, ನೋಡಿ ಇವೆಲ್ಲ ಸಿಂಪ್ಟಮ್ಸ್ಗಳು. ಈ ಒಂದು ಟೆಟಾನಸ್ ಡಿಸೀಸ್ ಬಂದದೆ ಅಂತಂದ್ರೆ ಅಲ್ಲಿ ಯಾವ ಒಂದು ಸಿಂಪ್ಟಮ್ಸ್ ಇರುತ್ತೆ ಅಂದ್ರೆ ಹೆಡ್ಏಕು, ಫೀವರು, ಈ ಸಿಂಪ್ಟಮ್ಸ್ ಗಳು ಕಂಡು ಬರುತ್ತೆ. ನೆಕ್ಸ್ಟ್ ಒನ್, ದೆನ್ ದ ಸ್ಟಿಫನಿಂಗ್ ಆಫ್ ಮಸಲ್ಸ್ ಅಕೂರ್. ಮತ್ತೆ ಏನ್ ಸಂಭವಿಸುತ್ತೆ, ಅಕೂರ್ ಅಂದ್ರೆ ಹ್ಯಾಪನ್ ಅಂತ ಹೇಳಿದೆ ನಾನು. ಅಕೂರ್ ಇಟ್ ಮೀನ್ಸ್ ವಾಟ್, ಹ್ಯಾಪನ್. ಸ್ಟಿಫನಿಂಗ್ ಇಟ್ ಮೀನ್ಸ್ ವಾಟ್, ಸ್ಟಿಫನಿಂಗ್ ಅಂತಂದ್ರೆ ಮೋರ್ ಡಿಫಿಕಲ್ಟ್ ಟು ಬೆಂಡ್, ಮೋರ್ ಡಿಫಿಕಲ್ಟ್ ಟು ಬೆಂಡ್. ಸೊ ನಮ್ ಬಾಗ್ಲಿಕ್ಕೆನೆ ಆಗೋದಿಲ್ಲ ಅದು. ಸೊ ನಮ್ ಮಸಲ್ಸ್ ಏನ್ ಮಾಡುತ್ತೆ, ಅದು ಗಟ್ಟಿಯಾಗಿ ಮಾಡುತ್ತೆ ಆ ಒಂದು ಡಿಸೀಸು. ಸೊ ನಾವು ಬೆಂಡ್ ಆಗ್ಲಿಕ್ಕೂ ಕೂಡ ಸಹ ಆಗೋದಿಲ್ಲ. ಸೊ ಮಸಲ್ಸ್ ಅಂದ್ರೆ ಮಾಂಸಖಂಡಗಳು, ಮಸಲ್ಸ್. ಹಾಗಾದ್ರೆ ದೆನ್ ದ ಸ್ಟಿಫ್ನಿಂಗ್ ಆಫ್ ಮಸಲ್ಸ್ ಅಕೂರ್, ಏನ್ ಸಂಭವಿಸುತ್ತೆ, ನಮ್ಮ ಮಾಂಸಖಂಡಗಳು ಏನಾಗ್ತವೆ ಅಲ್ಲಿ ಡಿಫಿಕಲ್ಟ್ ಟು ಬೆಂಡ್. ಸೊ ನಮ್ಗೆ ಬಾಗ್ಲಿಕ್ಕೆ ಕೂಡ ಆಗೋದಿಲ್ಲ. ನೆಕ್ಸ್ಟ್ ಒನ್, ದ ಬಾಡಿ ಬೆಂಡ್ಸ್ ಲೈಕ್ ಅ ಬೋ. ಸೊ ನಮ್ ದೇಹ ಯಾವ ರೀತಿ ಆಗುತ್ತಂತೆ, ಬಿಲ್ಲಿನಂತೆ ಅದೇನಾಗುತ್ತೆ, ಬಾಗುತ್ತಂತೆ, ಬೆಂಡ್ಸ್ ಲೈಕ್ ಎ ಬೋ. ಅಂಡ್ ಪೇಷಂಟ್ಸ್ ಡೈಸ್. ಸೊ ನೋಡಿ, ಇನಿಷಿಯಲ್ ಸ್ಟೇಜ್ ನಲ್ಲಿ ನಾವೇನಾದ್ರೂ ಅದಕ್ಕೆ ಟ್ರೀಟ್ಮೆಂಟ್ ಅನ್ನೇ ಕೊಡದೇ ಇದ್ರೆ ಅಲ್ಲೇನಾಗ್ತಾನೆ, ಪೇಷಂಟ್ ತೀರ್ ಹೋಗ್ತಕ್ಕಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ ಇದ್ದೇನೆ. ಹಾಗಾದ್ರೆ ಲೈಕ್ ಅ ಬೋ ಅಂಡ್ ಪೇಷಂಟ್ ಡೈಸ್. ಹಾಗಾದ್ರೆ ಟು ಪ್ರಿವೆಂಟ್ ದ ಡಿಸೀಸ್, wounds must be washed with the clean water and TT injection must be taken. So ನಾವು ಇಲ್ಲಿ ಪ್ರಿವೆಂಟ್ ಇಟ್ ಮೀನ್ಸ್ ಪ್ರೊಟೆಕ್ಟ್. ನಾವು ನಮ್ಮನ್ನ ರಕ್ಷಣೆ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೇನೆ, ಟು ಪ್ರಿವೆಂಟ್ ದ ಡಿಸೀಸ್. ಈ ರೋಗದಿಂದ ನಾವು ರಕ್ಷಣೆ ಮಾಡ್ಕೋಬೇಕಾದ್ರೆ ಮೊದ್ಲು ಏನ್ ಮಾಡ್ಬೇಕು, ಎಲ್ಲಿ ನಮ್ಗೆ ಇಂಜುರಿ ಆಗಿರುತ್ತೋ ಆ ಇಂಜುರಿ ಆಗಿರ್ತಕ್ಕಂಥ wound ಮಸ್ಟ್ ಬಿ ವಾಶ್ಡ್, ಅದನ್ನು ಸ್ವಚ್ಛಗೊಳಿಸಬೇಕು ವಿತ್ ಕ್ಲೀನ್ ವಾಟರ್. ಅಂಡ್ ವೆರಿ ಇಂಪಾರ್ಟೆಂಟ್, ನಾವು ಹೇಳ್ತೀವ ಏನಾದ್ರೂ ಒಂದು ಮೊಳೆ ಚುಚ್ಕೊಂಡ್ರೆ ಅಥವಾ ಎಲ್ಲೋ ಬ್ಲೇಡ್ ಹರ್ಕೊಂಡ್ರೆ, ಸೊ ಈ ರೀತಿ ರಸ್ಟೆಡ್ ಆಬ್ಜೆಕ್ಟ್ಸ್ ಗಳು ನಮ್ ಚುಚ್ಚಿದ್ರೆ ನಾವೇನ್ ಮಾಡ್ತೀವ, ಡಾಕ್ಟರ್ ಕನ್ಸಲ್ಟ್ ಮಾಡ್ತೀವ. ಡಾಕ್ಟರ್ ಹತ್ರ ಅಲ್ಲಿ ಏನ್ ಹೇಳ್ತೀವ, ನಮ್ಗೆ ಒಂದು TT ಇಂಜೆಕ್ಷನ್ ಮಾಡ್ರಿ ಅಂತ ಹೇಳ್ತೀವ. ಸೊ ಹಾಗಾದ್ರೆ ಇಲ್ಲಿ TT ಇಂಜೆಕ್ಷನ್ ಮಸ್ಟ್ ಬಿ ಟೇಕನ್. ನಾವೇನ್ ಮಾಡ್ಬೇಕು, ಆ TT ಇಂಜೆಕ್ಷನ್ ಅನ್ನ ಸೊ ಅಲ್ಲಿ ಈ ಒಂದು ಟೆಟಾನಸ್ ಡಿಸೀಸ್ಗೆ ತೆಗೆದುಕೊಳ್ಬೇಕಾಗತ್ತೆ. ಹಾಗಾದ್ರೆ ಇಲ್ಲಿ ಕ್ಲೋಸ್ಟ್ರೋಡಿಯಂ ಟೆಟಾನಿ ಅನ್ನೋ ಒಂದು ಬ್ಯಾಕ್ಟೀರಿಯನ್ನ ನಾವೇನಾದ್ರೂ ಅದರಿಂದ ಪ್ರಿವೆಂಟ್ ಮಾಡ್ಕೋಬೇಕಾದ್ರೆ TT ಇಂಜೆಕ್ಷನ್ ಮಸ್ಟ್ ಬಿ ಟೇಕನ್. ನನ್ ಮೇಲೆ ಇಟ್ಕೊಳ್ಳಿ, ಓಕೆನಾ? ಎಸ್. ಹಾಗಾದ್ರೆ ಐ ಹೋಪ್ ದಿಸ್ ಪ್ಯಾಸೇಜ್, ನಿಮ್ಗೆ ಈ ಪ್ಯಾಸೇಜ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನ. ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಹಾಗಾದ್ರೆ ನೆಕ್ಸ್ಟ್ okay, we will see here first question. So first question ಏನ್ ಹೇಳ್ತಾ ಇದೆ ನೋಡೋದಾದ್ರೆ, how does tetanus spread? ನೋಡಿ, ಸರಿಯಾಗಿ ಕ್ವಶನ್ಸ್ ಗಳನ್ನ ನಾವೇನ್ ಮಾಡ್ಕೋಬೇಕಾಗತ್ತೆ, ರೀಡ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಹೌ ಡಸ್ ಟೆಟಾನಸ್ ಸ್ಪ್ರೆಡ್ ಅಂತ ಕೇಳ್ತಾ ಇದ್ದೇನೆ. ಯಾವ ರೀತಿಯಾಗಿ ಸ್ಪ್ರೆಡ್ ಆಗುತ್ತೆ ಟೆಟಾನಸ್ ಅನ್ನೋ ಒಂದು ಈ ಕಾಯಿಲೆ ಅಂತ ಕೇಳ್ತಾ ಇದ್ದೇನೆ. ಇಲ್ಲಿ 4 ಆಪ್ಷನ್ಸ್ ಗಳಿದೆ. ಒಂದು ಥ್ರೂ
ಥ್ರೂ ಏರ್ ಅಂತ ಹೇಳ್ತಾ ಇದ್ದಾರೆ. ಥ್ರೂ ಏರ್, ಥ್ರೂ ಏರ್. ಹಾಗಾದ್ರೆ ಥ್ರೂ ಏರ್ ಇಲ್ಲಿ ನೋಡಿ, ಗಾಳಿ ಮೂಲಕ ಏನಾದ್ರೂ ಇದು ಸ್ಪ್ರೆಡ್ ಆಗುತ್ತೋ? ಸೆಕೆಂಡ್ ನೋಡೋದಾದ್ರೆ ಥ್ರೂ ಸಾಯಲ್, ಮಣ್ಣಿನ ಮೂಲಕ ನಮ್ಮ ದೇಹವನ್ನ ಪ್ರವೇಶ ಮಾಡುತ್ತೋ? ಅಥವಾ ಥ್ರೂ ವಾಟರ್, ನೀರಿನ ಮೂಲಕ ಏನಾದ್ರೂ ಟೆಟಾನಸ್ ಅನ್ನೋದು ಡಿಸೀಸ್ ಬರುತ್ತೋ? ಅಥವಾ ಥ್ರೂ ಪ್ಲಾಂಟ್ಸ್? ಸೊ ಹಾಗಾದ್ರೆ ಇಲ್ಲಿ ನಾ 4 ಆಪ್ಷನ್ಸ್ ಗಳನ್ನ ನೋಡಿದಾಗೆ ಆಲ್ರೆಡಿ ಈ ಪ್ಯಾಸೇಜ್ ನಲ್ಲಿ ಡಿಸ್ಕಸ್ ಮಾಡಿದಿನ. ಟೆಟಾನಸ್ ಅನ್ನೋ ಈ ಒಂದು ಡಿಸೀಸು ಈ ಮಣ್ಣಿನ ಮೂಲಕ ಏನ್ ಮಾಡುತ್ತೆ, ಈ ಸಾಯಿಲ್ ಮೂಲಕ ಏನ್ ಮಾಡುತ್ತೆ, ನಮ್ ದೇಹವನ್ನ ಪ್ರವೇಶ ಮಾಡುತ್ತೆ. ವೆನ್, ಯಾವಾಗ ನಮ್ಗೆ ಡ್ಯೂರಿಂಗ್ ದ ಆಕ್ಸಿಡೆಂಟ್, ಏನಾದ್ರೂ ಆಕ್ಸಿಡೆಂಟ್ ಆದಾಗೆ, ಆ ಇಂಜುರಿ ಆದಾಗೆ ಆ ಒಂದು ನಮ್ ದೇಹವನ್ನ ಏನ್ ಮಾಡುತ್ತೆ, ಗಾಯದ ಮೂಲಕ ಅದು ಏನ್ ಮಾಡುತ್ತೆ, ಪ್ರವೇಶ ಮಾಡುತ್ತೆ. ಅದು ಹಾಗಾದ್ರೆ ಅಲ್ಲಿ ಹೌ ಡಸ್ ಟೆಟಾನಸ್ ಸ್ಪ್ರೆಡ್ ಅಂತಂದ್ರೆ ಥ್ರೂ ದ ಸಾಯಿಲ್. ಇಟ್ ಇಸ್ ದ ರೈಟ್ ಒನ್. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ಸೆಕೆಂಡ್ ಕ್ವಶನ್ ನೋಡೋದಾದ್ರೆ, okay, before discuss the second question, ಆಲ್ರೆಡಿ ಈ ವಿಕ್ಟರಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗಿರಿನಗರ ಆರ್ಯಭಟ PU ಕಾಲೇಜ್ ಎದುರುಗಡೆ, ಕಲಘಟಗಿ ರಸ್ತೆ, ಧಾರವಾಡ, ಈ ಸಮರ್ ವೆಕೇಶನ್ ಬೇಸಿಗೆ ತರಬೇತಿಯನ್ನ 2025ನೇ ಸಾಲಿನಲ್ಲಿ ಈಗ ಆಲ್ರೆಡಿ ನಾವೇನ್ ಮಾಡಿದ್ವಿ, ಪ್ರಾರಂಭ ಮಾಡಿದ್ದು. ಸೊ ಆ ಭಾಗದ ಒಂದು ವಿದ್ಯಾರ್ಥಿಗಳಿಗೆ ನಾಟ್ ಓನ್ಲಿ ಧಾರವಾಡ, ಬೆಳಗಾವ್, ಬಾಗಲಕೋಟ್, ಬಿಜಾಪುರ್, ಗದಗ್, ಸೊ ಈ ರಾಯಚೂರು ಇರ್ಬೋದು, ಬಳ್ಳಾರಿ ಇರ್ಬೋದು, ಎಲ್ಲಾ ಒಂದು ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಈಗ ಆಲ್ರೆಡಿ ಪ್ರವೇಶಗಳು ಪ್ರಾರಂಭವಾಗಿವೆ. ಅದು 4, 5, ಅದು CBSE ಇರ್ಬೋದು, ICSE, ಸ್ಟೇಟ್ ಸಿಲೆಬಸ್ ಮಕ್ಕಳಿಗೆ ಕನ್ನಡ ಇಂಗ್ಲಿಷ್ ಮಾಧ್ಯಮ ಅಥವಾ ಕನ್ನಡ ಮಾಧ್ಯಮ ಎರಡೂ ಮಾಧ್ಯಮದಲ್ಲಿ ನಾವೇನ್ ಮಾಡ್ತಾ ಇದೀವಿ, ಈ ತರಬೇತಿಯನ್ನ ಕೊಡಲಾಗ್ತಿದ್ದು. ಅದು ರೆಸಿಡೆನ್ಸಿಯಲ್, ನಾನ್ ರೆಸಿಡೆನ್ಸಿಯಲ್. ಓಕೆ, ಹಾಗಾದ್ರೆ ಇಲ್ಲಿ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಿಮ್ಗೆ 9743025830 ಈ ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ ಮತ್ತೆ ಇನ್ನೊಂದು ನಂಬರು 9449771212 ಈ ನಂಬರ್ಗೆ ಕರೆಯನ್ನ ಮಾಡೋದ್ರ ಮೂಲಕ, ಅಥವಾ 9900206243 ಈ ನಂಬರಿಗೆ ಕರೆಗಳನ್ನ ಮಾಡುವುದರ ಮೂಲಕ ನಿಮ್ಮ ಪ್ರವೇಶವನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ ಮುಂದಿನ ಒಂದು ಪ್ರಶ್ನೆಯನ್ನ ನಾನು ಮುಂದುವರಿಸ್ತಾ ಇದ್ದೀನಿ. ದ ಸೆಕೆಂಡ್ ಕ್ವಶನ್, ದ germs ಆಫ್ ದ ಟೆಟನಸ್ ಆರ್ ಪ್ರೆಸೆಂಟ್ ಇನ್, ನೋಡಿ, ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ರೀಡ್ ದ ಕ್ವಶನ್ ಕೇರ್ಫುಲಿ. ಮೊದಲು ಪ್ರಶ್ನೆಯನ್ನ ಸರಿಯಾಗಿ ಓದ್ಕೊಳ್ಳಿ. ಆಫ್ಟರ್ ದಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ದ germs ಆಫ್ ಟೆಟನಸ್, germs ಆಫ್ ಟೆಟನಸ್ ಆರ್ ಪ್ರೆಸೆಂಟ್ ಇನ್. ಈ ಟೆಟಾನಸ್ ಅನ್ನೋ ಒಂದು ಜರ್ಮ್ ಎಲ್ಲೆಲ್ಲಿ ಇರುತ್ತೆ? ಫೇಸಸ್ ಆಫ್ ಹಾರ್ಸ್. ಸೊ ನೋಡಿ ಏನ್ ಹೇಳ್ತಾ ಇದ್ರೆ, ಒಂದೇ ಆಪ್ಷನ್ ಫೇಸಸ್ ಆಫ್ ಹಾರ್ಸ್, ರಸ್ಟೆಡ್ ಬ್ಲೇಡ್, ರಸ್ಟೆಡ್ ನೇಲ್, ಆಲ್ ಆಫ್ ದೀಸ್ ಅಂತ ಹೇಳ್ತಾ ಇದ್ದೇನೆ. ಸೊ ಅಕಾರ್ಡಿಂಗ್ ಟು ಪ್ಯಾಸೇಜ್ ನಲ್ಲಿ ನಾವು ಸ್ಪಷ್ಟವಾಗಿ ಓದ್ಕೊಂಡಿದೀವ, ಏನು ಫೇಸಸ್ ಆಫ್ ಹಾರ್ಸ್ ನಲ್ಲಿ ಏನಿರುತ್ತೆ, ಈ ಜರ್ಮ್ಸ್ ಇರುತ್ತೆ ಅಂತ ಹೇಳಿದ್ದೀನಿ ನಾನು. ರಸ್ಟೆಡ್ ಬ್ಲೇಡ್ ನಲ್ಲಿ ರಸ್ಟೆಡ್ ಆಬ್ಜೆಕ್ಟ್ಸ್ ಅಂತ ಹೇಳಿದೆ ನಾನು. ರಸ್ಟೆಡ್ ಆಬ್ಜೆಕ್ಟ್ಸ್ ಅಂದ್ಕೊಳ್ಳೆ ನೇಲ್ ಬರುತ್ತೆ, ಬ್ಲೇಡ್ ಬರುತ್ತೆ, ಹೌದಲ್ವಾ? ಎಸ್, ಈ ರಸ್ಟೆಡ್ ಬ್ಲೇಡ್ ಇರ್ಬಹುದು, ರಸ್ಟೆಡ್ ನೇಲ್ ಮೊಳೆ ಇರ್ಬಹುದು. ಹಾಗಾದ್ರೆ ಕೊನೆಯದಾಗಿ ಆಲ್ ಆಫ್ ದೀಸ್ ಅಂತಾನೆ ನಾವಿಲ್ಲಿ ಸರಿಯಾಗಿ ವಿಚಾರ ಮಾಡಿದಾಗೆ ಆಪ್ಷನ್ ಡಿ, ಆಲ್ ಆಫ್ ದಿ, ದಿಸ್ ಇಸ್ ದ ರೈಟ್ ಆನ್ಸರ್, ಹೌದಲ್ವಾ? ಯಾಕೆ ಫೇಸಸ್ ಆಫ್ ಹಾರ್ಸ್, ರಸ್ಟೆಡ್ ಬ್ಲೇಡ್, ರಸ್ಟೆಡ್ ನೇಲ್, ಸಾಯಲ್, ಕೌಡಂಗ್, ಸೊ ಈ ಎಲ್ಲಾ ವಸ್ತುಗಳಲ್ಲಿ ಏನಿರುತ್ತೆ ಈ ಜರ್ಮ್ಸ್, ಟೆಟಾನಸ್ ಅನ್ನೋ ಜರ್ಮ್ಸ್ ಏನಾಗಿರುತ್ತೆ ಈ ವಸ್ತುಗಳಲ್ಲಿ ಇರುತ್ತೆ ಅಂತ ಹೇಳಿಕೆ ನಾವು ಇಲ್ಲಿ ತಿಳಿದುಕೊಳ್ಬೇಕಾಗತ್ತೆ. ಹಾಗಾದ್ರೆ ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡೋದಾದ್ರೆ, which ಬ್ಯಾಕ್ಟೀರಿಯಾ, ನೋಡಿ ಕ್ವಶನ್ ಅನ್ನ ಸ್ಪಷ್ಟವಾಗಿ ಕೇರ್ಫುಲಿ ಇಲ್ಲಿ ರೀಡ್ ಮಾಡಿ, ಪ್ರಾಪರ್ ಆಗಿ ರೀಡ್ ಮಾಡಿ. which ಬ್ಯಾಕ್ಟೀರಿಯಾ ಸ್ಪ್ರೆಡ್ಸ್ ಟೆಟಾನಸ್. ಸೊ ಯಾವ ಬ್ಯಾಕ್ಟೀರಿಯಾ ಟೆಟಾನಸ್ ಅನ್ನೋದನ್ನ ಸ್ಪ್ರೆಡ್ ಮಾಡ್ತಾ ಇದೆ?
ಹಾಗಾದ್ರೆ ಆ ಬ್ಯಾಕ್ಟೀರಿಯಾದ ಹೆಸರೇನು ಅಂತ ಕೇಳ್ತಾ ಇದ್ದೇನೆ ನೋಡಿ. ಇದು ಜಿಕೆ ಜನರಲ್ ನಾಲೆಜ್ಗೆ ಕೂಡ ಇಲ್ಲಿ ಹೆಲ್ಪ್ ಆಗುತ್ತೆ ನಮ್ಗೆ ಜಿಕೆ, ಹೌದಲ್ವಾ? ಎಸ್. ಹಾಗಾದ್ರೆ ಕ್ಲೋಸ್ಟ್ರೋಡಿಯಂ ಟೈಟನ್ ಅಂತ ಹೇಳ್ತೇನೆ ನಾನು. ಸೊ ಅದಕ್ಕೆ ಸ್ಪಷ್ಟವಾಗಿ ಎವ್ರಿ ಲೆಟರ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಏತಕ್ಕೆ ಇಲ್ಲಿ ಎವ್ರಿ ಲೆಟರ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲ ನೋಡಿ, ಕ್ಲೋಸ್ಟ್ರೋಡಿಯಂ ಇದೆ, ಹಿಯರ್ ಆಲ್ಸೋ ಕ್ಲೋಸ್ಟ್ರೋಡಿಯಂ ಇದೆ. ಇಲ್ಲಿ ಟೈಟನ್ ಅಂತ ಕೊಟ್ಟಿದ್ದಾನೆ, ಇಲ್ಲಿ ಟೆಟಾನಿ ಅಂತ ಕೊಟ್ಟಿದ್ದಾನೆ, ಬಟ್ ಇಲ್ಲಿ ಕ್ಲಾಸಿಕ್ ಟೆಟಾನಿ ಅಂತ ಕೊಟ್ಟಿದ್ದಾನೆ. ನನ್ ಆಫ್ ದೀಸ್. ಸೊ ಹಾಗಾದ್ರೆ ಈ ಪ್ಯಾಸೇಜ್ ನಲ್ಲಿ ಆಲ್ರೆಡಿ ನಾವು ತಿಳ್ಕೊಂಡಿದೀವ. ಸೊ ಹಾಗಾದ್ರೆ ಯಾವ ಒಂದು ಬ್ಯಾಕ್ಟೀರಿಯಾ ಟೆಟಾನಸ್ ಅನ್ನೋ ಡಿಸೀಸ್ ಅನ್ನ ಸ್ಪ್ರೆಡ್ ಮಾಡುತ್ತಪ್ಪ ಅಂತಂದ್ರೆ ಕ್ಲೋಸ್ಟ್ರೋಡಿಯಂ ಟೆಟಾನಿ. ಕ್ಲೋಸ್ಟ್ರೋಡಿಯಂ ಟೆಟಾನಿ, ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆನಾ? ಟೈಟನ್ ಅಂತ ಬರೀ ಕುಡ್ದು ಮತ್ತೆ ಟೈಟನ್ ಆದ್ರೆ ರಾಂಗ್ ಆಗಿಬಿಡುತ್ತೆ. ಕ್ಲೋಸ್ಟ್ರೋಡಿಯಂ ಟೆಟಾನಿ ಅಂತ ಟೈಟನ್ ಆಗುತ್ತೆ, ಇಲ್ಲಿ ಟೆಟಾನಿ, ಟೆಟಾನಿ. ಓಕೆನಾ? ಎಸ್, ನೆಕ್ಸ್ಟ್ ಒನ್. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಈ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನೂರು ಮುಖ್ಯ ಶಾಖೆ, ಈ ಒಂದು ಮುಖ್ಯ ಶಾಖೆಯಲ್ಲಿ ನಾವೇನ್ ಮಾಡ್ತಾ ಇದೀವಿ, ಬೇಸಿಗೆ ತರಬೇತಿ ಶಿಬಿರವನ್ನ ಪ್ರಾರಂಭ ಮಾಡ್ತಾ ಇದೀವಿ 2025ನೇ ಸಾಲಿನ. ಯಾವ ತರಬೇತಿ ಮಕ್ಕಳಿಗೆ ಅಂದ್ರೆ ಅದು 6th, 7th, 8th, 9th ಮತ್ತು SSLC ಮಕ್ಕಳಿಗೆ. ಹಾಗಾದ್ರೆ ಅದು CBSE ಇರ್ಬೋದು, ಸ್ಟೇಟ್ ಬೋರ್ಡ್ಸ್, ಸ್ಟೇಟ್ ಸಿಲೆಬಸ್ ಇರ್ಬೋದು. ಆಲ್ರೆಡಿ ಅಡ್ಮಿಷನ್ಸ್ ಗಳು ಓಪನ್ ಆಗಿದೆ. ಸಬ್ಜೆಕ್ಟ್ ಬಂದ್ಬಿಟ್ಟು ಮ್ಯಾಥಮೆಟಿಕ್ಸ್, ಸೈನ್ಸ್, ಇಂಗ್ಲಿಷು, ಅದ್ರ ಜೊತೆಗೆ ಗ್ರಾಮರ್ ಇರುತ್ತೆ, ಸ್ಪೋಕನ್ ಇಂಗ್ಲಿಷ್ ಇರುತ್ತೆ, ಅದ್ರ ಜೊತೆಗೆ ಕೋ ಕರಿಕ್ಯುಲಮ್ ಆಕ್ಟಿವಿಟೀಸ್ ಗಳು ಕೂಡ ಇರುತ್ತೆ. ಅದು ಕರಾಟೆ ಇರ್ಬೋದು, ಯೋಗ, ಸಿಂಗಿಂಗ್, ಡ್ಯಾನ್ಸ್. ನಿಮ್ಗೆ ಬಸ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಸೊ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ಕೆಳಗಿರ್ತಕ್ಕಂಥ ನಂಬರ್ಗಳಿಗೆ ಕರೆ ಮಾಡೋದ್ರ ಮೂಲಕ ನೀವು ಪ್ರವೇಶವನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹಾಗಾದ್ರೆ ನಂಬರ್ಗಳಲ್ಲಿ 7760333143, 9449771212. ಮತ್ತೊಂದು ನಂಬರು 9900206243. ಸೊ ಹಾಗಾದ್ರೆ ಇಲ್ಲಿ ಯಾವ ಒಂದು ಸ್ಕೂಲ್ ನಲ್ಲಿ ನಡೀತಾ ಇದೆ ಅಂತಂದ್ರೆ ಈ ಒಂದು ಬೇಸಿಗೆ ತರಬೇತಿ ಶಿಬಿರ ಅಂತಂದ್ರೆ ಇಲ್ಲಿ ಐಕಾನ್ ಫ್ಯೂಚರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮುಚ್ಚೋಳ್ ಕ್ಯಾಂಪ್, ಸಿಂಧನೂರ್. ನೆಕ್ಸ್ಟ್ 4th ಕ್ವಶನ್ ನೋಡೋದಾದ್ರೆ ಈ ಪ್ಯಾಸೇಜ್ ನಲ್ಲಿ, which of the following is not a symptom of tetanus? ನೋಡ್ರಿ, ಅಲ್ಲಿ ಏನ್ ಕೇಳ್ತಾ ಇದ್ದಾನೆ, which of the following is not a symptom. ಕೆಲವು ಸಿಂಪ್ಟಮ್ಸ್ ಇರುತ್ತೆ, ಅದು ಇವನ್ ಏನ್ ಕೇಳ್ತಾ ಇದ್ದಾನೆ, ಈಸ್ ನಾಟ್ ಅ ಸಿಂಪ್ಟಮ್ ಅಂತ ಹೇಳ್ತಾ ಇದ್ದಾನೆ. ಈಸ್ ನಾಟ್ ಅ ಸಿಂಪ್ಟಮ್, ನಾಟ್ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದ್ದಾನೆ. ನಾಟ್ ಅ ಸಿಂಪ್ಟಮ್. ಸಿಂಪ್ಟಮ್ ಅಂದ್ರೆ ಈಸಿ ಆಗಿ ತಿಳ್ಕೊ, ನಾಟ್ ಅ ಸಿಂಪ್ಟಮ್ ಅಂತ ಹೇಳ್ತಿದ್ದಾನೆ. ಹಾಗಾದ್ರೆ ಫೀವರ್ ಅನ್ನೋದು ಸಿಂಪ್ಟಮ್ ಇರುತ್ತೆ ಆ ಸಂದರ್ಭದಲ್ಲಿ. ಬೋರ್ಡ್ ಬಾಡಿ, ಬಿಲ್ಲಿನಂತೆ ಬಾಡಿ ಏನಾಗುತ್ತೆ, ಬೆಂಡ್ ಆಗುತ್ತೆ. ಸ್ಟಿಫ್ ಮಸಲ್ಸ್, ಮಸಲ್ಸ್ ಗಳು ಏನಾಗುತ್ತೆ, ಗಟ್ಟಿ ಆಗುತ್ತೆ. ಡಿಫಿಕಲ್ಟ್ ಟು ಬೆಂಡ್, ಬಾಗ್ಲಿಕ್ಕೆ ಏನಾಗುತ್ತೆ, ಒಂದು ತೊಂದರೆ ಆಗುತ್ತೆ. ಬಟ್ ಇಲ್ಲಿ ಸ್ಟಮಕ್ ಪೇನ್ ಅನ್ನೋದ್ರು ಎನಿವೇರ್ ಮೆನ್ಷನ್, ಎಲ್ಲಾದ್ರೂ ಮೆನ್ಷನ್ ಮಾಡಿದ ನನ್ನ ನೋಡಿ, ನೋ, ಈ ಸಿಂಪ್ಟಮ್ ಅಲ್ಲಿ ಕಂಡು ಬರೋದಿಲ್ಲ. ಯಾವ ಸಿಂಪ್ಟಮ್? ಸ್ಟಮಕ್ ಪೇನ್ ಇರೋದಿಲ್ಲ. ಯಾವಾಗ ಈ ಟೆಟಾನಸ್ ಅನ್ನೋ ಡಿಸೀಸ್ ಬಂದ್ರೆ ಅಲ್ಲಿ ಯಾವ ಸಿಂಪ್ಟಮ್ ಇರೋದಿಲ್ಲ ಅಂತಂದ್ರೆ ಸ್ಟಮಕ್ ಪೇನ್ ಅನ್ನೋದು ಇರೋದಿಲ್ಲ. ಸೊ ಹಾಗಾದ್ರೆ ದ ಆನ್ಸರ್ ಫಾರ್ 4th ಕ್ವಶನ್ ಆಪ್ಷನ್ ಎ, ದಟ್ ಈಸ್ ಸ್ಟಮಕ್ ಪೇನ್. ಕ್ಲಿಯರ್? ಸೊ ನೆಕ್ಸ್ಟ್ ಒನ್. The last question in this passage, okay, we'll see here. By which injection tetanus can be prevented? So, first of all, try to understand the question. By which injection? ಯಾವ ಇಂಜೆಕ್ಷನ್ ಮೂಲಕ ನಾವು ಟೆಟಾನಸ್ ಡಿಸೀಸ್ ಅನ್ನ ನಾವು ಅದರಿಂದ ಮುಕ್ತಿಗೊಳ್ಬಹುದು ಅಥವಾ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಬಹುದು? ಪೆನ್ಸಿಲಿಯನ್, ಕ್ರೋಸಿನ್, ಟಿಟಿ, ಇನ್ಸುಲಿನ್, ಹೌದಲ್ವಾ? ಇಲ್ಲಿ ಹಾಗಾದ್ರೆ ಈಸಿಯಾಗಿ ನಾವು ಗುರುತಿಸಬಹುದು ಆನ್ಸರ್ ಅನ್ನ. ಟೆಟಾನಸ್ ಅನ್ನೋ ಈ ಡಿಸೀಸ್ ಅನ್ನ ಪ್ರಿವೆಂಟ್ ಮಾಡ್ಕೋಬೇಕಾದ್ರೆ ನಾವು ಡಾಕ್ಟರ್ ಕಡೆ ಹೋದಾಗೆ ಅವ್ರು ಏನ್ ಮಾಡ್ತಾರೆ, ಯಾವ ಇಂಜೆಕ್ಷನ್ ಮಾಡ್ತಾರೆ ಅಂದ್ರೆ ನಮ್ಗೆ
ಟಿ ಇಂಜೆಕ್ಷನ್ ಮಾಡ್ತಾರೆ, ಹೌದಲ್ವಾ? ಇನ್ಸುಲಿನ್ ಇದು ಶುಗರ್ಗೆ, ಹೌದಲ್ವಾ? ಎಸ್, ಪೆನ್ಸಿಲಿನ್ ಈ ಒಂದು ಬೇರೆ ಬೇರೆ ರೋಗ ನಿರೋಧಕ ಶಕ್ತಿ ಇದ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ, ಕೆಲವು ಬೇರೆ ಬೇರೆ ಒಂದು ಈ ಪೆನ್ಸಿಲ್ ಇಂಜೆಕ್ಷನ್ ಮಾಡ್ತಾರೆ, ಈ ಒಂದು ಕ್ರೋಸಿನ್ ಅನ್ನ, ಇನ್ಸುಲಿನ್ ಈ ರೀತಿ ಬೇರೆ ಬೇರೆ ಡಿಸೀಸ್ ಗಳಿಗೆ ಯೂಸ್ ಮಾಡ್ಕೊಳ್ತಾರೆ. ಬಟ್ ಟಿ ಅನ್ನೋದು ಈ ಒಂದು ಟಟಾನಸ್ ಅನ್ನೋದು ಡಿಸೀಸ್ ಅನ್ನ ಪ್ರಿವೆಂಟ್ ಮಾಡ್ಕೊಳ್ಳಿಕ್ಕೆ ಈ ಟಿ ಇಂಜೆಕ್ಷನ್ ಅನ್ನ ಏನ್ ಮಾಡ್ತಾರೆ, ಸೊ ಪಡೆದುಕೊಳ್ತಾರೆ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಹಾಗಾದ್ರೆ ಇದುವರೆಗೂ ಈ ಒಂದು ಟೆಟಾನಸ್ ಅನ್ನೋ ಡಿಸೀಸ್ ಯಾವ ರೀತಿ ಬರುತ್ತೆ, ಈ ಪ್ಯಾಸೇಜ್ ಮೂಲಕವಾಗಿ ಸಂಪೂರ್ಣವಾಗಿ ಅದ್ರ ಆ ಒಂದು ಡಿಸೀಸ್ ಬಗ್ಗೆ ನಾವು ತಿಳಿದುಕೊಂಡ್ವಿ. ಐ ಹೋಪ್ ಯು ಈ ಒಂದು ಪ್ಯಾಸೇಜ್ ಅರ್ಥ ಆಗಿದೆ ನಾನು ಭಾವಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಕೊನೆಯದಾಗಿ, ಇದುವರೆಗೂ ನನ್ನ ಈ ಒಂದು ವಿಡಿಯೋ ಕ್ಲಾಸ್ ಅನ್ನ ಯಾರು ನೋಡ್ತಾ ಇದ್ರೋ, ಸೊ ಅದನ್ನೇ ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡಿ. ಸೊ ಇಷ್ಟವಾದ್ರೆ, ನನ್ನ ಈ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಏನ್ ಮಾಡಿ, ಲೈಕ್ ಬಟನ್ ಅನ್ನ ಒತ್ತಿ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಒತ್ತೋದ್ರ ಮೂಲಕ ಹೆಚ್ಚೆಚ್ಚು ವಿಡಿಯೋಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ ನಿಮ್ಗೆ ಇನ್ನೂ ಏನಾದ್ರೂ ಪ್ರವೇಶಗಳು, ಅಡ್ಮಿಷನ್ ಗಳಿಗೆ ಎನ್ಕ್ವೈರಿ ಅಥವಾ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ವಾಟ್ಸ್ಆಪ್ ನಂಬರ್ಗೆ ಏನ್ ಮಾಡಿ, ನೀವು ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಿ ಅಂತ ಹೇಳ್ತಾ 9743025830 ಈ ನಂಬರ್ಗೆ ವಾಟ್ಸ್ಆಪ್ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಕ್ಲಾಸ್ ಅನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.